ಇವ್ರು ನೋಡಿದಿರಾ? ಎಷ್ಟು ಜನ ಗೊತ್ತು ಕೈ ಐತಿ? ಓಕೆ, ನೀವು ಹೇಳಿ. ಯಾರು? ಹುಬ್ಳಿ ಧಾರವಾಡ ಕಮಿಷನರ್, ಪೊಲೀಸ್ ಕಮಿಷನರ್ ಆಯ್ತು ಕನ್ನಡದಲ್ಲಿ. ಅವ್ರ ಹೆಸರು ಗೊತ್ತಾ? ಎನ್ ಶಶಿಕುಮಾರ್ ಅಂತ. ಓಕೆ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಮೇಲೆ ಹೇಳ್ತೀನಿ, ನೀವು ತುಂಬಾ ಖುಷಿ ಕೊಡುತ್ತೆ. ಇದು ನೋಡಿ, ಅವ್ರನ್ನ ಎರಡನೇ ಫೋಟೋ ನೋಡಿ. ನೋಡಿದ್ರಾ? ನೋಡಿ, ಇವ್ರದ್ದೊಂದು ಸ್ಟೋರಿ ಕೇಳಿಕೊಳ್ಳಿ. ನಿಮ್ಮ ಮೋಟಿವೇಶನ್ ಕ್ಲಾಸ್ ಆಗಿದ್ದು ಈ ಸ್ಟೋರಿ ಕೇಳಿ. ಎನ್ ಶಶಿಕುಮಾರ್ ಇವರು ಈ ವಿಡಿಯೋ ಅವರು ನೋಡ್ಬೋದು, ಯಾಕಂದ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಕಮಿಷನರ್ ಅವರು ನೋಡಿದರೆ ಅವ್ರಿಗೆ ಖುಷಿಯಾಗಲಿ. ಬಟ್ ಅವರ ಒಂದು ರೆಫರೆನ್ಸನ್ನು ನನ್ನೆಲ್ಲ ತಗೊಂಡು ತುಂಬ ಕಲೆಕ್ಟ್ ಮಾಡಿ ಈ ವಿಡಿಯೋನ ನೇರವಾಗಿ ಅವ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅವ್ರು ನೋಡಿದರೆ ಅವರು ಒಂದು ಶುಭಾಶಯನ್ನು ಕೋರಲಿ. ಹಾಗೂ ಅದಕ್ಕೋಸ್ಕರ ಈ ವಿಷಯವನ್ನು ಸ್ಟೂಡೆಂಟ್ ಮುಂದೆ ನಾನು ಹೇಳ್ತಾ ಇದ್ದೀನಿ. ಎನ್ ಶಶಿಕುಮಾರ್ ಅವರು ಮೂಲತಃ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಪೆಟ್ಲಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟುತ್ತಾರೆ. ಪ್ರೆಸೆಂಟ್ ಅವರು ಹುಬ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಆಗಿ ಈಗ ಪ್ರಸ್ತುತ ಕೆಲಸ ಮಾಡ್ತಿದ್ದಾರೆ. ಇವರು 1ರಿಂದ 7ನೇ ತರಗತಿವರೆಗೆ, ಅಂದರೆ ಫಸ್ಟ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರೆಲ್ಲ ಸ್ಟಡಿ ಮಾಡೋದು ಅಪ್ ಟು PUC ವರೆಗೆ. 1ರಿಂದ 7th ವರೆಗೆ ಸೆಂಟ್ ಜೋಸೆಫ್ ಕಾನ್ವೆಂಟ್ ಚಿತ್ರದುರ್ಗದಲ್ಲಿ ಸ್ಟಡಿ ಮಾಡ್ತಾರೆ. ಸೆಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ 7th ವರೆಗೆ ಸ್ಟಡಿ ಮಾಡ್ತಾರೆ. 8ರಿಂದ 10th ವರೆಗೆ ಗೌರ್ಮೆಂಟ್ ಹೈಸ್ಕೂಲ್ನಲ್ಲಿ ಓದ್ತಾರೆ. ಈ ಸಂದರ್ಭದಲ್ಲಿ ಶಾಂತಾದೇವಿ ಎಂಬ ಒಬ್ಬ ಸೈನ್ಸ್ ಟೀಚರು ಇವರನ್ನು ಮೋಟಿವೇಶನ್ ಮಾಡ್ತಾರೆ. ನೋಡಿ ಹೇಗಿದೆ ನೋಡಿ ಸ್ಟೋರಿ. ಇವರನ್ನು ಮೋಟಿವೇಶನ್ ಮಾಡ್ತಾರೆ. PUCಯನ್ನು ಅಲ್ಲೇ ಗೌರ್ಮೆಂಟ್ PU ಕಾಲೇಜಿನಲ್ಲಿ ಸೇರ್ಕೊಳ್ತಾರೆ, ಚಿತ್ರದುರ್ಗದಲ್ಲಿ ಸೇರ್ತಾರೆ. ಕ್ಲಿಯರ್? ಕೇಳಿಸ್ತೀನಿ ಹಿಂದ್ಗಡೆ ಇರೋರಿಗೆ? ಅಲ್ಲೇ PUC ಸೇರ್ಕೊಳ್ತಾರೆ. ಜೊತೆಗೆ ಟ್ಯೂಷನ್ ಕೂಡ ತಗೊಳ್ತಾರೆ, ಸ್ಪೆಷಲ್ ಕ್ಲಾಸನ್ನು ತಗೊಳ್ತಾರೆ. ಸೈನ್ಸು PCMBಗೆ ಸ್ಪೆಷಲ್ ಕ್ಲಾಸನ್ನು ತಗೊಳ್ತಾರೆ. ಪಾಸ್ ಆಗ್ಬಿಡ್ತಾರೆ. ಶಶಿಕುಮಾರ್ ಅವರು ಪಾಸ್ ಆಗ್ತಾರೆ. ನೆಕ್ಸ್ಟು ಅವರು ಆಲೋಚನೆ ಮಾಡುವಂಥದ್ದು, ನಾನು ಕೃಷಿಯಲ್ಲಿ BSc ಪದವಿಯನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಕೃಷಿಯಲ್ಲಿ BSc ಪದವಿಯನ್ನು ಮಾಡಬೇಕು ಅಂತ ಅವರು ಚಿಂತನೆ ಮಾಡ್ತಾರೆ. ಹಾಗಾಗಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರಿನಲ್ಲಿ BSc ಪದವಿಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ನಾನು GKVKಯಲ್ಲೇ ಓದಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. GKVKಯಲ್ಲೇ ಓದಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಇಂಟ್ರ್ಯೂ ದಿವಸ ಎಲ್ಲ ಹೋಗ್ತಾರೆ, ಇನ್ನೇನು ಸೆಲೆಕ್ಟ್ ಆಗ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಅವರು ಯೋಚನೆ ಮಾಡ್ದಂಗೆ ಆಗಲ್ಲ. GKVKಯಲ್ಲಿ ಅವ್ರು ಸೆಲೆಕ್ಟ್ ಆಗಲ್ಲ. UGಗೆ ಅಂದರೆ BSc ಕೃಷಿ ಪದವಿಗೆ ಅವ್ರು ಸೆಲೆಕ್ಟ್ ಆಗಲ್ಲ. ಅಲ್ಲಿ ಶಿವಮೊಗ್ಗ ನವಿಲೆ ಇದೆಯಲ್ಲ, ನಮ್ಮ ಕೃಷಿ ಮಹಾವಿದ್ಯಾಲಯ ಅಥವಾ ಕೃಷಿ ಕಾಲೇಜ್ ಏನಿದೆ ನವಿಲೆ ಶಿವಮೊಗ್ಗದಲ್ಲಿ, ಆ ಕಾಲೇಜಿಗೆ ಅವ್ರು ಸೀಟ್ ಸಿಗುತ್ತೆ. ಯಾಕೆ ಈ ಸ್ಟೋರಿ ತಗೊಂಡೆ ಅಂತಂದರೆ, ಇವತ್ತಿನವರೆಗೂ ನಮ್ಮ ಅಂದರೆ ಈಗ ಮಂಡ್ಯ ಯೂನಿವರ್ಸಿಟಿ ಆಗೋವರೆಗೆ ನಾವು ಶಿವಮೊಗ್ಗ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂಡರಲ್ಲೇ ನಾವು ಈ ಕಾಲೇಜು ಅಥವಾ ಈ ಯೂನಿವರ್ಸಿಟಿ ಅಂಡರಲ್ಲಿ ಇತ್ತು. ಹಾಗಾಗಿ ನಮ್ಮ ಯೂನಿವರ್ಸಿಟಿ ಅವ್ರು ಗ್ರಾಜ್ಯುಯೇಟ್ ಅಂತ ಹೇಳಲಿಕ್ಕೋಸ್ಕರ ನಾನು ಇದನ್ನ ತಗೊಂಡಿದ್ದು. ಅವರು ನವಿಲೆ ಕ್ಯಾಂಪಸ್ಸಿಗೆ ಬರ್ತಾರೆ. ಬಟ್ ಅವ್ರಿಗೆ ಇಷ್ಟ ಇರಲ್ಲ, ಯಾಕೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ. ಅಲ್ಲಿ ಅವರು GKVKಯಲ್ಲಿ ಓದಬೇಕು ಅಂತಿದ್ದು, ಆದರೆ ಅವ್ರಿಗೆ ಸಿಕ್ಕಿದ್ದು ಸೀಟು ನವಿಲೆ ಕ್ಯಾಂಪಸ್ಸಲ್ಲಿ ಸಿಗುತ್ತೆ. ಬಟ್ ನಾನು ಇದನ್ನ ಸುಮ್ಮನೆ ಹೇಳ್ತೇನೆ. ಯಾಕೆಂತಂದರೆ ಅವರ ಒಂದು ಇಂಟ್ರ್ಯೂವನ್ನು ನಾನು ನೋಡಿದ್ದೀನಿ. ವಾರ್ತಾ ಭಾರತಿಯಲ್ಲಿ ಅವರು ಇಂಟ್ರ್ಯೂವನ್ನು ಕೊಡ್ತಾರೆ. ಆ ಇಂಟ್ರ್ಯೂವಲ್ಲಿ ಲೈವ್ ಆಗಿ ನಾನು ಅದನ್ನೆಲ್ಲ ಕೇಳಿಸ್ಕೊಂಡು, ಹುಡುಗರಿಗೆ ನೀವು ಮೋಟಿವೇಟ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಅವರ ಒಂದು ಕೆಲವೊಂದು ಕ್ಯಾಪ್ಚರ್ಗಳು ಅವ್ರು ಏನು ಹೇಳಿರ್ತಾರೆ, ಅವ್ರು ಸ್ವತಃ ಅವ್ರು ಹೇಳ್ಕೊಂಡಿರೋದನ್ನ ಕೂಡ ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅವರು ನವಿಲೆ ಕ್ಯಾಂಪಸ್ಸಿಗೆ ಬರ್ತಾರೆ, ಅಲ್ಲಿ ಓದ್ತಾರೆ. ಓದ್ಬಿಟ್ಟು BSc ಪದವಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಅಗ್ರಿಕಲ್ಚರ್ BSc ಪದವಿಯನ್ನು ಕಂಪ್ಲೀಟ್ ಮಾಡ್ತಾರೆ. BSc ಪದವಿಯನ್ನು ಕಂಪ್ಲೀಟ್ ಮಾಡಿದ ಮೇಲೆ ಈಗೇನು ಫೈನಲ್ ಇಯರ್ಸ್ ಎಲ್ಲ ಈಗೆಲ್ಲ ಕೆಲವರೆಲ್ಲ 6 ರ್ಯಾಂಕ್ ತಂದ್ರಲ್ಲ, JRF ರ್ಯಾಂಕ್ಗಳು, ಫಸ್ಟ್ 1 to 6. ಅದೇ ಟೈಪ್ ಇವರು ಕೂಡ ಒಂದು ರ್ಯಾಂಕಿಂಗ್ ತಗೊಂಡು MSc ಅಗ್ರಿಕಲ್ಚರ್, ಅಂದರೆ ಅದರಲ್ಲಿ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗ್ ಅಂತ ಆ ಪದವಿಗೋಸ್ಕರ MSc ಪದವಿಗೆ ಡೆಲ್ಲಿಗೆ ಹೋಗ್ತಾರೆ. ಪೂಸಾ ಕ್ಯಾಂಪಸ್ ಕೇಳಿದಿರಾ ಹೆಸರು? ಪೂಸಾ ಕ್ಯಾಂಪಸ್ ಕೇಳಿದಿರಾ? ಹಾಗಾಗಿ ಅವರು ಪೂಸಾ ಕ್ಯಾಂಪಸ್ಸಿಗೆ ಹೋಗ್ತಾರೆ. ಆ ಪೂಸಾ ಕ್ಯಾಂಪಸ್ಸಿಗೆ ಹೋಗಿ ಫಸ್ಟು ಅವರು MSc ಪದವಿಗೆ ಸೇರ್ತಾರೆ. MSc ಪದವಿಗೆ ಸೇರಿದ ತಕ್ಷಣ
ಅವ್ರಿಗೆ ಅಲ್ಲೊಂದು ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಏನಂತಂದರೆ ಇವರು ಸೀನಿಯರ್ಸ್ಗಳೆಲ್ಲ ಸಿವಿಲ್ ಸರ್ವಿಸಿಗೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ, ಸಿವಿಲ್ ಸರ್ವಿಸಿಗೆ ಪ್ರಿಪ್ರೇಷನ್ ಮಾಡ್ತಿರ್ತಾರೆ. ಹಾಗಾಗಿ ಇವರಿಗೆ ಖುಷಿ ಆಗುತ್ತೆ. MSc ಜೊತೆಗೆ ಇವರು ಕೂಡ ಸಿವಿಲ್ ಸರ್ವಿಸಿಗೆ ಪ್ರಿಪ್ರೇಷನ್ ಮಾಡ್ತಾರೆ. ಗೊತ್ತಾಯ್ತಾ? ಫಸ್ಟ್ ಟೈಮ್ ಅವ್ರು ಬರೀತಾರೆ. ಬಟ್ ಇವರು JRF ಅಲ್ಲಿ 4ನೇ ರ್ಯಾಂಕ್ ಬರ್ತಾರೆ. JRF ಅಲ್ಲಿ 4ನೇ ರ್ಯಾಂಕ್ ಬಂದು ಅವರಿಗೆ ಡೆಲ್ಲಿಯಲ್ಲಿ ಸೀಟ್ ಸಿಗುತ್ತೆ. ಹೋಗ್ತಾರೆ, ಹೋದ್ಮೇಲೆ ಅಲ್ಲಿ MSc ಪದವಿಗೆ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗಲ್ಲಿ ಸೇರ್ಪಡ್ತಾರೆ. ಸೇರಿದ ಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಇವರು ಸಿವಿಲ್ ಸರ್ವಿಸನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಅದ್ರ ಜೊತೆಗೆ ಇವರು ಓದ್ತಾನೆ ಇರ್ತಾರೆ. ಮೊದಲನೇ ಸರಿಯಲ್ಲಿ 4 ಮಾರ್ಕ್ಸಿಂದ ಸಿವಿಲ್ ಸರ್ವಿಸ್ ಮಿಸ್ ಆಗುತ್ತೆ. 4 ಮಾರ್ಕ್ಸ್, ಓನ್ಲಿ ಫಾರ್ 4 ಮಾರ್ಕ್ಸ್. 4 ಮಾರ್ಕ್ಸಿಂದ ಸಿವಿಲ್ ಸರ್ವಿಸ್ ಮಿಸ್ ಆಗುತ್ತೆ. ಎರಡನೇ ಸರಿ ಅವರು ಮತ್ತೆ ಬರೀತಾರೆ. ಆವಾಗ ಅವರು ಎರಡನೇ ಸರಿಗೆ ಅವರು ಅಚೀವ್ಮೆಂಟನ್ನು ಮಾಡ್ತಾರೆ. ಅಚೀವ್ಮೆಂಟ್ ಮಾಡಿ 146ನೇ ರ್ಯಾಂಕ್ ಬರ್ತಾರೆ. ಆಲ್ ಇಂಡಿಯಾ ಲೆವೆಲಲ್ಲಿ 146ನೇ ರ್ಯಾಂಕ್ ಬರ್ತಾರೆ. ಗೊತ್ತಾಯ್ತಾ? 146ನೇ ರ್ಯಾಂಕ್ ಬಂದಮೇಲೆ ಇವರಿಗೆ ಕರ್ನಾಟಕ ಕೇಡರ್ನಲ್ಲಿ ಇವರಿಗೆ IPS ಹುದ್ದೆ ಡಿಸೈಡ್ ಆಗುತ್ತೆ. IPS, ಇಂಡಿಯನ್ ಪೊಲೀಸ್ ಸರ್ವಿಸ್, ಈ ಹುದ್ದೆ ಡಿಸೈಡ್ ಆಗುತ್ತೆ. ಫಸ್ಟಿಗೆ ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿ ಟ್ರೈನಿಂಗಿಗೆ ಆಯ್ಕೆ ಆಗ್ತಾರೆ. ಟ್ರೈನಿಂಗ್ ಬಂದು ಸೇರ್ಕೊಳ್ತಾರೆ. ಆ ಟ್ರೈನಿಂಗನ್ನು ಯಶಸ್ವಿಯಾಗಿ ಪೂರೈಸ್ತಾರೆ. ನೋಡಿ ಅಲ್ಲಿ ಹಾಕಿದ್ವಿ. ಫಸ್ಟು ಅದು ಮುಗಿಸಿದ ತಕ್ಷಣ ಫಸ್ಟು ಬರೋದು ಅವರು ಬಳ್ಳಾರಿಗೆ ಬರ್ತಾರೆ. ಕರ್ನಾಟಕ ಕೇಡರಿಗೆ ಆಯ್ಕೆ ಆಗ್ತಾರೆ, ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿಗೆ ಬಂದು ಪ್ರೊಫೆಷನರಿಯಾಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿಂದ ತುಮಕೂರು ಜಿಲ್ಲೆಗೆ ಬರ್ತಾರೆ. ಎನ್ ಶಶಿಕುಮಾರ್ ಅವರು ತುಮಕೂರು ಜಿಲ್ಲೆಗೆ ಬರ್ತಾರೆ. ಅಲ್ಲಿ ಸಹಾಯಕ ಪೊಲೀಸ್ ಅಧೀಕ್ಷಕರು ಅಂತ, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಅಂತ, ಆ ಹುದ್ದೆಗೆ ASP ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಆ ಹುದ್ದೆಗೆ ಬರ್ತಾರೆ. ಅಲ್ಲಿಂದ ನೆಕ್ಸ್ಟು ಇಂಡಿಪೆಂಡೆಂಟ್ ಚಾರ್ಜ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ರಾಯಚೂರಿಗೆ ಹೋಗ್ತಾರೆ. ನೋಡಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ರಾಯಚೂರಿಗೆ ಹೋಗ್ತಾರೆ. ನೆಕ್ಸ್ಟ್ ಹೋಗ್ಬೇಕು. ಅದಾದಮೇಲೆ ನೆಕ್ಸ್ಟ್ ಚಿಕ್ಕಮಗಳೂರು ಜಿಲ್ಲೆಗೆ SP ಆಗಿ ಬರ್ತಾರೆ. ನಮ್ಮ ಜಿಲ್ಲೆಗೆ ಚಿಕ್ಕಮಗಳೂರು ಜಿಲ್ಲೆಗೆ SP ಆಗಿ ಬರ್ತಾರೆ. ಇಲ್ಲೊಂದು ನಿಮ್ಮ ಘಟನೆ ಹೇಳಲೇಬೇಕು. ಆ ಸಂದರ್ಭದಲ್ಲಿ ಒಂದು ದಿವಸ ಇದೇ ರೀತಿ ನಿಮ್ಮ ಫೈನಲ್ ಇಯರ್ಸು ನಮ್ಮೆಲ್ಲ ಒಂದು ಎಲ್ಲ ಇರ್ತಾರೆ ಹಾರ್ಟಿಕಲ್ಚರ್ ಕಾಲೇಜ್ ಮೂಡಿಗೆರೆಯಲ್ಲಿ. ಆವಾಗ ಇವರನ್ನು SP ಇರ್ತಾರೆ. ಅವಾಗ ಚಿಕ್ಕಮಗಳೂರು ಜಿಲ್ಲೆ SP ಇರ್ತಾರೆ. ಕಾಲೇಜ್ ಡೇ ಆಗಬೇಕು, ಯಾರನ್ನ ಗೆಸ್ಟಾಗಿ ಕರೆಯೋದು ಅನ್ನೋದು ಒಂದು ಡಿಸೈಡ್ ಆಗುತ್ತೆ. ಅವಾಗೆಲ್ಲ ಹೇಳ್ತಾರೆ ಇವ್ರನ್ನ ನಮ್ಮ ಎನ್ ಶಶಿಕುಮಾರ್ ಸರ್ನೇ ಕರೆದು ಬಿಡೋಣ, IPS ಇವ್ರನ್ನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಇರ್ತಾರೆ. ಅವಾಗ ಕರಿಬೇಕು ಅಂತ ಡಿಸೈಡ್ ಆಗುತ್ತೆ. ಹುಡುಗರು ಹೋಗಿ ಹಿಂಗೆ ಫೈನಲ್ ಇಯರ್ಸ್ ಹುಡುಗರು ಯಾರು ಲೀಡರ್ಸ್ ಇರ್ತಾರೋ ಅವರು ಮತ್ತು ಟೀಚರ್ಸ್ ಎಲ್ಲ ಹೋಗಿ ಕರೀತಾರೆ. ಆಯಿತಾ? ಹೋಗಿ ಕರೀತಾರೆ. ಕರೆದಾಗ ಅವರು ಬರ್ತಾರೆ. ಬಂದ್ಬಿಟ್ಟು 1 ಗಂಟೆ ಮುಂಚಿತವಾಗಿ ಬರ್ತಾರೆ. ಬಂದ್ಬಿಟ್ಟು ಕಾಲೇಜು ಎಲ್ಲ ಸುತ್ತಾರೆ, ಎಲ್ಲ ನೋಡ್ತಾರೆ. ಎಲ್ಲ ಸ್ಟೂಡೆಂಟ್ ನಾವು ಅಲ್ಲೆಲ್ಲ ಇದ್ದು ಎಲ್ಲ ಡಿಪಾರ್ಟ್ಮೆಂಟ್ಸ್ ಎಲ್ಲ ನೋಡ್ತಾರೆ. ಆಮೇಲೆ ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಹುಡುಗರೆಲ್ಲ ಕೂತಿದ್ರು, MSc BSc ಹುಡುಗರೆಲ್ಲ ಕೂತಿದ್ರು. ನಾವು ಹಿಂದುಗಡೆ ಎಲ್ಲ ನಿಂತಿದ್ದು. ಯಾಕೆ SP ಅವರು ಒಂದು ಮುಖ್ಯ ಅತಿಥಿ, ಚೀಫ್ ಗೆಸ್ಟು, ಅವ್ರು ಭಾಷಣ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ರೆಕಗ್ನೈಸೇಷನ್ ಮಾಡ್ತಾರೆ. ಡಾಕ್ಟರ್ ಉಷಾ ಅಂತ ಇರ್ತಾರೆ. ಡಾಕ್ಟರ್ ಉಷಾ ಅಂತ ಸೀಟ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಾರೆ. ಅವಾಗ ಅವ್ರು ಅಂತಾರೆ, ಉಷಾ ಅವರು ನಮ್ಮ ಮುಂದುಗಡೆ ಕೂತಿದ್ದಾರೆ, ಇವ್ರು ನನ್ನ ಕ್ಲಾಸ್ಮೇಟು, ನನಗೂ ಖುಷಿ ಆಗ್ತಿದೆ. ನನ್ನ ಕ್ಲಾಸ್ಮೇಟ್ ಎದುರುಗಡೆ ನಾನು ಚೀಫ್ ಗೆಸ್ಟ್ ಇದ್ದೀನಿ ಅಂತ ಅಂತಾರೆ. ಅಲ್ಲಿವರೆಗೂ ಡಾಕ್ಟರ್ ಉಷಾ ಅವರು ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ಆದರೂ ಕೂಡ ಅವ್ರ ಕ್ಲಾಸ್ಮೇಟು ನಮಗೂ ಗೊತ್ತಿರಲಿಲ್ಲ. ಅವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಓಕೆನಾ? ಇವತ್ತು ಅವರು ನಮ್ಮ ಶಿವಮೊಗ್ಗ ನವಿಲೆ ಕ್ಯಾಂಪಸಲ್ಲಿ ಅವರು ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಾರೆ. ಸೀಟ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಉಷಾ ಎನ್ ಅಂತ ಅವರು ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರು ಸರ್ ಹೇಳಿದ ಮೇಲೆ ನಮಗೆ ಗೊತ್ತಾಗಿದೆ. ಮೋಟಿವೇಶನ್ ಸ್ಪೀಚನ್ನು ಕೂಡ ಮಾಡ್ತಾರೆ, ಅವ್ರದ್ದೆಲ್ಲ ಹೇಳ್ತಾರೆ. ಒಂದು ಮಾತನ್ನು ಹೇಳ್ತಾರೆ ಅವರು, ಏನಂತಂದರೆ 2001ರಲ್ಲಿ ಇದೇ ಸ್ಟೇಜಲ್ಲಿ ನಾನು ಯೂತ್ ಫೆಸ್ಟಿವಲ್ ಜಾನಪದ ನೃತ್ಯವನ್ನು ಮಾಡಿದ್ದೆ ಅಂತ ಅವರು ಮಾತು ಹೇಳ್ತಾರೆ. ಅದೇ ಸ್ಟೇಜಲ್ಲಿ ನಾನು ಮಾಡಿದ್ದೆ. ಇವತ್ತು ಇದೇ ಸ್ಟೇಜಲ್ಲಿ ನಾನು SP ಆಗಿ ಬಂದು ನಿಮ್ಮ ಎದುರುಗಡೆ ಚೀಫ್ ಗೆಸ್ಟ್ ಆಗಿ ಭಾಷಣ ಮಾಡ್ತಿದ್ವಿ ಅಂತ ಅಂತಾರೆ. ಎಲ್ಲರೂ ಜೋರಾಗಿ ಚಪ್ಪಳೆ ಹೊಡ್ತಾರೆ. ಎಲ್ಲ ಹುಡುಗರು ಜೋರಾಗಿ ಚಪ್ಪಳೆ ಹೊಡ್ತಾರೆ. ಆಯಿತಾ? ಆಮೇಲೆ ಅದು ಹೇಳಿದ ಮೇಲೆ ಅವ್ರು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದನ್ನು ಒಬ್ಬ ವ್ಯಕ್ತಿ ಏನು ಬೇಕಾದ್ರೆ ಹಾಕ್ಬೋದು.
ಎಲ್ಲಿ ಯೂತ್ ಫೆಸ್ಟಿವಲ್ ಇದು ಮಾಡಿದ್ರು, ಜಾನಪದ ನೃತ್ಯವನ್ನು ಮಾಡಿದ್ರು, ಅದೇ ಸ್ಟೇಜಲ್ಲಿ ಏನು ಗೆಸ್ಟ್ ಆಗಿ ಬಂದು SP ಆಗಿ ಬಂದು ಮೋಟಿವೇಶನ್ ಸ್ಪೀಚನ್ನು ಕೊಟ್ಟು ಹುಡುಗರನ್ನು ನೀವು ಈ ರೀತಿ ಸಿವಿಲ್ ಸರ್ವಿಸನ್ನು ಪಾಸ್ ಮಾಡಿ ಈ ರೀತಿ ಹುದ್ದೆಗಳಿಗೆ ಬನ್ನಿ ಅಂತ ಮೋಟಿವೇಶನ್ ಸ್ಪೀಚನ್ನು ಮಾಡಿದ್ರು. ಓಕೆ, ಅದಕ್ಕೆ ಆ ಘಟನೆ ಏನಿದೆ. ನೆಕ್ಸ್ಟ್ ಹಾವೇರಿ ಜಿಲ್ಲೆಗೆ ಹೋಗ್ತಾರೆ, ಅಲ್ಲಿ ಕೂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕೆಲಸ ಮಾಡ್ತಾರೆ. ನೆಕ್ಸ್ಟ್ ಗುಲ್ಬರ್ಗ ಹೋಗ್ತಾರೆ, ಗುಲ್ಬರ್ಗಕ್ಕೆ ಅಲ್ಲಿ ಕೂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿ ಕೆಲಸ ಮಾಡ್ತಾರೆ. ಅಲ್ಲಿಂದ ನೆಕ್ಸ್ಟು ಬೆಂಗಳೂರು ನಾರ್ತ್ನಲ್ಲಿ ಅವ್ರು ಏನು ಮಾಡ್ತಾರೆ, DCP ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಆಗ್ತಾರೆ. ನೆಕ್ಸ್ಟ್ ಅಲ್ಲಿಂದ 2019-20 ಏನು ನಾನು ಕೆಲವೊಂದು ವಿಡಿಯೋಗಳು ಅವ್ರಿಗೆಲ್ಲ ನೋಡ್ತಾ ಇದ್ದಲ್ಲ, ಅವಾಗ ಅವರು ಮಂಗಳೂರು ಇದಕ್ಕೆ ಪೊಲೀಸ್ ಕಮಿಷನರ್ ಆಗಿ ಸಿಟಿ ಕಮಿಷನರ್ ಆಗಿ ಹೋಗ್ತಾರೆ. ಅಲ್ಲಿಂದ DIG ಮತ್ತು ಕಮಿಷನರ್ ರೈಲ್ವೇಸ್ ಇದಕ್ಕೆ ಅಲ್ಲಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಅಲ್ಲಿಂದ ಈಗ ಪ್ರಸ್ತುತ ಹುಬ್ಳಿ ಧಾರವಾಡ ಅವಳಿ ನಗರ ಅಂತ ಏನು ಕರಿತೀವಿ, ಅಲ್ಲಿ ಪೊಲೀಸ್ ಕಮಿಷನರ್ ಆಗಿ ಪ್ರಸ್ತುತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಲಿಯರ್? ಈ ಸ್ಟೋರಿ ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹುಟ್ಟಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಹಾರ್ಡ್ ಎಫರ್ಟ್ ಹಾಕಿ ಕೃಷಿ BSc ಮಾಡಿ MSc ಪದವಿ ಜೊತೆಗೆ ಸಿವಿಲ್ ಸರ್ವಿಸನ್ನು ಮಾಡಿಕೊಂಡು ಕಂಪ್ಲೀಟ್ ಮಾಡಿ ಕರ್ನಾಟಕ ಕೇಡರಿಗೆ ಆಯ್ಕೆಯಾಗಿ ಅವರು ಇವತ್ತು ಅತ್ಯುನ್ನತ ಹುದ್ದೆಯಲ್ಲಿರುವಂಥದ್ದು ನಮಗೆಲ್ಲ ಹೆಮ್ಮೆ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳೋದು ಮತ್ತೆ, ತಹಶೀಲ್ದಾರಾಗಿ ಕೂಡ ಅವರು ಆಯ್ಕೆ ಆಗಿರ್ತಾರೆ, ಬಟ್ ಆ ಕೆಲಸಕ್ಕೆ ಅವ್ರು ಹೋಗಲ್ಲ. ತಹಶೀಲ್ದಾರಾಗಿ ಅವ್ರು ಆಯ್ಕೆ ಆಗಿರ್ತಾರೆ, ಬಟ್ ಅವ್ರು ಆ ಕೆಲಸಕ್ಕೆ ಹೋಗಲ್ಲ. ಬಟ್ ಅವರು IPS ಪಾಸ್ ಮಾಡಿಕೊಂಡು ಈಗ ಪ್ರೆಸೆಂಟಾಗಿ ಕಮಿಷನರ್ ಆಗಿ ಈಗ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆ ಈ ಸ್ಟೋರಿ ಹೇಳಿದೆ ಅಂತಂದರೆ, ನೀವು ಕೂಡ ಅದೇ ಸ್ಟೇಜಲ್ಲಿ ಇದ್ದೀರಿ, ಪ್ರತಿಯೊಬ್ಬರು ಕೂಡ ಅದೇ ಸ್ಟೇಜಲ್ಲಿ ಇದ್ದೀರಿ. ಹಾಗಾಗಿ ನೀವು ಕೂಡ 4 ವರ್ಷ ಏನು ಆ ಡಿಗ್ರಿ ಆಗ್ತಿರೋ ಈ ರೀತಿಯಾಗಿ ನೀವು ಬದಲಾವಣೆ ಆಗಬೇಕು. ಬದಲಾವಣೆಯಾಗಿ ಏನಾದರೂ ನೀವು ಒಂದು ಅಚೀವ್ಮೆಂಟ್ ಮಾಡಿ JRF ತಗೊಳ್ಳೋಂಥದ್ದು, IPSಗೆ ಏನಾದರೂ ನೀವು ಸ್ಟಡಿ ಆಗುವಂಥದ್ದು, ಈ ರೀತಿ ನೀವು ಒಂದು ಬದಲಾವಣೆ ಆಗಬೇಕು ಅನ್ನೋದಕ್ಕೋಸ್ಕರ ಈ ಸ್ಟೋರಿಯನ್ನು ಹೇಳಿ. ಹೇಗನ್ನಿಸ್ತು? ಚೆನ್ನಾಗಿದ್ದರೆ ಒಂದು ಜೋರಾದ ಚಪ್ಪಾಳೆ.